ಸರ್ಕಾರ ಬಹಳ ಸ್ಪಷ್ಟವಾಗಿ 24-25ನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ 13,500 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ SCPTSB ಹಣವನ್ನು ಬಳಸಿಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಅವರು ಒಂದ್ ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂತ ಕಾಯ್ದೆ, ರಾಜ್ಯದಲ್ಲಿ ಬಂದಿದೆ, ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ. ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ. ನೀವು SCPTSB ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ? ಜನರಲ್ ಸ್ಕೀಮ್ಗಳಿಗೆ SCPTSB ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ. ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ಗಳಿಗೆ SCPTSB ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನ ಹೆಂಗ್ ಬಳಸ್ಕೊಂಡ್ರಿ? ಇದರಲ್ಲಿ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಹೇಳಿದಿರಿ. ಬಸ್ಸಲ್ಲಿ ಹೋಗೋರನ್ನ SC ST ಇಂದ ಹೆಂಗ್ ಗುರುತಿಸಿದ್ರಿ ಸ್ವಾಮಿ? ನೀವು ಸ್ಪಷ್ಟ ಮಾಡ್ಬೇಕಲ್ಲ. ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ಯಾರು ಬಸ್ಸಲ್ಲಿ ಹೋಗಿರೋರಿಗೆ SC ST ಇಂದ ಹೆಂಗ್ ಗುರುತು ಮಾಡಿದಿರಿ? ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ SCPTSB ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಆಗಿರೋದು. ಇದು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು. ಓಕೆ ಅಧ್ಯಕ್ಷರೇ, ಬೇರೆ ಬೇರೆ ಲೋನ್ ಕೂಡ ಸುಮಾರು 40 ವರ್ಷ ಈ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ. ಓಕೆ, ನಮ್ಮ ಸದಸ್ಯರು ಹೇಳ್ದಂಗೆ 1,350 ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ. ಅದ್ರ ಜೊತೆಗೆ ಸಾರಿಗೆ ಇಲಾಖೆಗೆ 1,500 ಕೋಟಿ ಕೊಡ್ತಿರಲ್ಲ, ಅಲ್ಲಿ ಏನ್ ಮಾಡ್ತೀರಂತ ಕೊಡ್ತೀರ? 1,500 ಕೋಟಿ 1,500 ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೊಟ್ಟು ತೋರಿಸಿದ್ರ? ಶಕ್ತಿ ಯೋಜನೆಗೆ 1,350 ಕೋಟಿ ಕೊಟ್ಟಿದ್ವು ಅಂತ ಹೇಳ್ತೀರಾ? ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ 5 ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದ್ರೆ ಏನು ಹಿಂದಿನ ಸರ್ಕಾರ 40% ಹಣ ಹೊಡಿತಾ ಇದೆ, ಅದನ್ನ ನಿಲ್ಲಿಸ್ಬಿಡ್ತೀವಿ, ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ. ಇವತ್ತು ನೋಡಿದ್ರೆ 13,500 ಕೋಟಿ ನಮ್ಮ ಸದಸ್ಯರು ಹೇಳ್ದಂಗೆ ಹಣ ಕೊಡ್ತೀರಾ, ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ. ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು 42,000 ಕೋಟಿ ಕೊಡ್ತೀರಾ ನೀವು? ಪ್ರಶ್ನೆ ಹೇಳ್ಬೇಕು ಸರ್. ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ, ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ 24.1% ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ನೋಡಿದ್ರೆ ಬೇರೆ ಬೇರೆ ಇಲ್ಲ 34 ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ನಿಂದ ನಾನು ನೋಡಿದ್ದೀನಿ 94-95ರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ, ಬೆದರಿಸ್ತಿದ್ರಿ. ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ರ? ನಾನು ನೋಡಿದ್ದೀನಿ, ನಿಮ್ ಜೊತೆಗಿದ್ದು ನೋಡಿದ್ರೆ ಬಹಳ 30 ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ಇದನ್ನ ವಿರೋಧ ಮಾಡ್ತಿದ್ರೋ ಇಲ್ವೋ? ನೀವು ಮಾಡ್ತಾ ಇದ್ರಿಲ್ಲ. ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರೋ ಇಲ್ವೋ? ಮಾತಾಡ್ತಿದ್ರಿಲ್ಲ. ನಿಮ್ಮ ಕೈನಲ್ಲೇ SCPTSB ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಪ್ರಶ್ನೋತ್ತರ ಆಗ್ತದ. ನಾನು ಹೇಳ್ದಂಗೆ ಕೇಳು, ನಾನು ಮಾಡ್ದಂಗೆ ಮಾಡಬೇಡ ಅಂತ. ಓಕೆ ಸರ್, ರೈಟಿಂಗ್ ಅಲ್ಲಿ ಆನ್ಸರ್ ಕೊಟ್ಟು ಕೇಳಿಸ್ಕೊಂಡು ಸುಮ್ಮನಿರ್ಬೇಕು. ಅಧ್ಯಕ್ಷರೇ, ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು. ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿಡಿಯೋದು ಮಹದೇವಪ್ಪನವರು. ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ, ಫಾರೆಸ್ಟ್ ಡೈವರ್ಟ್ ಆಗಿದೆ. ನಮ್ಮ ನಾಯಕರು ಫಿಗರ್ ಕೊಟ್ಟರು ಹೋದ್ ಸರಿ. ಇದು ಏನರ್ಥ? ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ. ನೀವು ಮಂತ್ರಿ ಆದಾಗ ಇದನ್ನ ಬಿಟ್ಟಿದ್ರೆ ಹೆಂಗೆ ಅಂತ ಉತ್ತರ ಕೊಡ್ತಾರೆ. ಎಷ್ಟು ಬುದ್ಧಿವಂತರು. KRS ಕಟ್ಟಿದ್ದು ಟಿಪ್ಪು, ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ. ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾದ್ರೆ ಯಾಕೆ ಮೌನ ವಹಿಸಿದ್ರಿ ನೀವು? ಸುರೇಶ್ ಅವರೇ, ದಲಿತರ ಹೇಳಿದ್ರಲ್ಲ ಮತ್ತೆ ಚರ್ಚೆ ಸಬ್ಜೆಕ್ಟ್. ಸುರೇಶ್, ಬಾವಿಗಳದ್ದು ಹೇಳ್ತಾರ, ಬಾವಿಗಳಿಗೆ ಹಣ ಕೊಡ್ತಾ ಇಲ್ಲ. ಈಗ ಅದನ್ನು ವಿಷಯ ಚರ್ಚೆ ಬೇಡ. ಬೇರೆ ಕಡೆ ಉದ್ಧಾರ ಆಗೋದಿಲ್ಲ. ಸ್ವಾತಂತ್ರ್ಯ ಬಂದಾಗಾಯ್ತು, ಈ ಕಾರಣಕ್ಕಾಗಿ ವಂಚನೆ ಇದೆ.
SCPTSP ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ 2 ವರ್ಷದಿಂದ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ. ಜೊತೆಗೆ CIG ರಿಪೋರ್ಟ್ ಬಂದಿದೆ, ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ 20% ಹಣವನ್ನ 20% ಹಣ ಮಂತ್ರಿಗಳು ಉತ್ತರ ಕೊಡಿ. ಅದನ್ನ ಮಾತಾಡ್ತೇನೆ, ನೀವು ನಿಂತು ಮಾತಾಡ್ತೀವಿ. ಅದಕ್ಕೆ ಎಷ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದನ್ನ ದಯಮಾಡಿ ಮತ್ತೆ ಇದೇ ಇದಕ್ಕೆ SCPTSP ಗೆ ಅನುದಾನನ ನೀವು ಒದಗಿಸ್ಕೊಟ್ರೆ ನಿಮ್ಮ ಖಾತೆಗೆ ಗೌರವ ಬರ್ತದೆ. ಉತ್ತರ ಕೊಡಿ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 10 ವರ್ಷದಲ್ಲಿ SC ಗಳಿಗೆ ಖರ್ಚಾಗಿರೋದು 2.93 crores, 2,93,000 ಕೋಟಿ ಹಣ ಖರ್ಚಾಗಿದೆ. ಏನು ಡೆವಲಪ್ಮೆಂಟ್ ಆಗಿದೆ, ಏನು ಅವರ ಬದಲಾವಣೆ ಆಗಿಲ್ಲ ಅಂತೇಳಿ 2,02,2.93 ಸಮಾಜ ಭವನ ಆಗಿದೆ. ಏನು ಇಲಾಖೆ ಏನಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು, ನೀವು ಸ್ವಲ್ಪ ಇದ್ರ ಬಗ್ಗೆ ಬರೀ ನಾವು MLA ಕೇಳ್ತೀನಿ. ಒಂದೇ ನಿಮಿಷ. 224 ಜನ MLA ಇಲ್ಲಿದ್ದಾರೆ, ಅವ್ರು ಕೇಳ್ತೀನಿ. ಒಂದೇ ಸರ್ ಬೋರ್ ಕೊಡೋದು ಸರ್. ನನಗೆ 4,500 ಅರ್ಜಿ ಬಂದವು ಸರ್. SCU ಒಂದು ಬೋರ್ ಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42,000 ಕೋಟಿ ಸಭಾಧ್ಯಕ್ಷರೇ ನನಗೆ ಅನ್ಯಾಯ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣ ಕಡಿಮೆ, ಸರ್ ಎಲ್ಲ ಹೇಳಿದ್ರಿ. ನೀವು ಒಬ್ಬೊಬ್ಬರಿಂದ ಏನು ಮಾತಾಡ್ತೀರಿ, ಯಾರಿಗೆ ಅರ್ಥ ಆಗ್ತದೆ? ಪ್ರಭು ಚವ್ಹಾಣ್ ಪೂರ್ತಿ ಕಟ್ ಮಾಡಿಬಿಟ್ಟಿರಿ. ಉತ್ತರ ಕೊಡ್ಲಿ. ಆನ್ಸರ್ ಮಾಡ್ಲಿ ಅವರು. ಓಕೆ, ನಮ್ದೇನು ಅಭ್ಯಂತರ ಇಲ್ಲ, ತಾವು ಕೂಡ ಹರಿಯಾಗಿದ್ದೀರಾ. ಮೊನ್ನೆ ನಾರಾಯಣ ಸ್ವಾಮಿ ಕ್ವಶನ್ ಮಾತ್ರ 3/4 ಗಂಟೆ ಟೈಮ್ ಕೊಟ್ಟು, ಇಲ್ಲ 1 hour. ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಕಳೆದ 1 ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಕ್ಷಮಿಸ್ಬಿಡ್ಬೋದಾಯ್ತು. ಇದು ಪದೇ ಪದೇ ರಿಪೀಟ್ ಆಗ್ತಾ ಐತೆ. ಯಾವನ ಮರ್ಡರ್ ಮಾಡ್ತಾನಲ್ಲ, ಕಂಟಿನ್ಯೂಸ್ 1, 2, 3 ಹಂಗೆ ಅಬಿಚುಯಲ್ ಆ ಥರ ಆಗೈತೆ. ಅಕಸ್ಮಾತ್ ನಾವು ಅಲ್ಲಿದ್ದು ಇಲ್ಲಿದ್ದಿದ್ರೆ ನಮ್ಮನ್ನ ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ, ಓಡ್ಸಾಡ್ಬಿಡೋರು. ರೋಡ್ ಒಡಿಮಗ ಅಂತ ಓಡಾಡ್ಬಿಡೋರು. ನಾವು ದಲಿತರ ಪರ ಅಂತ ಹೇಳುವಂತ ಮಾದೇವಪ್ಪನವರು, ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದ್ದೋಗ್ತೈತೆ ನೋಡಿ. ನಿಮ್ಮೆಲ್ಲರಿಗೂ ಪರಮೇಶ್ವರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಹಣನ ನೀವು ಪದೇ ಪದೇ ಏನೋ ಒಂದ್ಸರಿ ಏನೋ ಮಿಸ್ಟೇಕ್ ಆಯ್ತು ಪರವಾಗಿಲ್ಲ, ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರಾ. ಪದೇ ದಲಿತರ ಹಣ ಇದು. ನಾನು ಉದಾಹರಣೆಗಳು ಕೊಟ್ಟೆ, ಚಂದ್ರಪ್ಪ ಹೇಳ್ದ, ನಾನು ಉದಾಹರಣೆ ಕೊಟ್ಟೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿ ಅವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ನೋಡ್ರಿ, ಇದು ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರ, ಮಾದೇವಪ್ಪನವರೇ, ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಇಂದಿರಾ ಗಾಂಧಿ ಅವ್ರ ಪತ್ರ ಬರೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ. ದಲಿತರ ಅಮೌಂಟ್ ಏನು ನೀವು ಫಿಕ್ಸ್ ಮಾಡ್ತೀರಾ, ಅದು 25%, 30% ಏನು ಫಿಕ್ಸ್ ಮಾಡಿರ್ತೀರಾ, ಅದನ್ನು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು. ಕನ್ಸರ್ನ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು. ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ, ಹೆಲ್ತ್ ಇಂದ ಹಿಡಿದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು. ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್. ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ, ಅವ್ರು ಬರೆದ್ರು ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣನ. ಈ ಗ್ಯಾರಂಟಿ ಏನೋ ನೀವು ಮಾಡಿ, 100 ಗ್ಯಾರಂಟಿ ಮಾಡಿ, ನಮ್ಗೇನು ಸಂಬಂಧ ಇಲ್ಲ. ನೀವು ಗ್ಯಾರಂಟಿ ಅಲ್ಲ, ವಾರಂಟಿನೂ ಇಲ್ದಂಗೆ ಔಟವ, ಅದು ಬೇಡ, ಅದು ಬೇರೆ ಪ್ರಶ್ನೆ. ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರಾ ನೀವು? ಮಂತ್ರಿಗಳು ಅನ್ಯಾಯ ಅಲ್ವಾ? ಉತ್ತರ ಕೊಡಿ.